ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಜನ ಹೆದರ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಎಮರ್ಜೆನ್ಸಿ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಹಬ್ಬಗಳು ಬರ್ತಾ ಇದೆ. ಹಬ್ಬಗಳ ಟೈಮಲ್ಲೇ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ರು. ಈಗ ಇದರ ನಡುವೆ ಮತ್ತೊಂದು ತಲೆನೋವೇನು ಅಂತಂದ್ರೆ ಈಗ ಅಡುಗೆ ಎಣ್ಣೆ ಸರದಿ. ಈಗ ಅಡುಗೆ ಎಣ್ಣೆ ಬೆಲೆ ಕೂಡ ಈಗಾಗಲೇ ಜಾಸ್ತಿ ಆಗಿದೆ. ಯಾವಾಗ ಯುದ್ಧ ಆರಂಭ ಆಯಿತು ಆವಾಗಲೇ 5 ರಿಂದ 6 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೊಮ್ಮೆ ಬೆಲೆ ಏರಿಕೆ ಆಗಿದೆ ಅಡುಗೆ ಎಣ್ಣೆಯಲ್ಲಿ. ಗ್ಯಾಸ್ ಸಿಲಿಂಡರ್ ಆಯಿತು, ಇದೀಗ ಅಡುಗೆ ಎಣ್ಣೆ ಸರದಿ. ಅಡುಗೆ ಎಣ್ಣೆಗೂ ತಟ್ಟಿರುವಂತಹ ಗಲ್ಫ್ ಯುದ್ಧದ ಪರಿಣಾಮ. ಯುಗಾದಿ ಹಬ್ಬಕ್ಕೂ ಮುನ್ನವೇ ಅಡುಗೆ ಎಣ್ಣೆ ದರ ಏರಿಕೆ ಆಗಿದೆ. ಕಳೆದ 1 ವಾರದಿಂದ ಸರಬರಾಜು ಆಗ್ತಿಲ್ಲ ಅಡುಗೆ ಎಣ್ಣೆ ಕೂಡ. 200 ಬಾಕ್ಸ್ ಬೇಡಿಕೆ ಇಟ್ರೆ ಬರೀ ಸಿಗ್ತಾ ಇರುವಂತದ್ದು 20 ಅಥವಾ 50 ಬಾಕ್ಸ್ ಬರ್ತಾ ಇದೆ. ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ. ಈಗ ಸ್ಟಾಕ್ ಕಡಿಮೆ ಇದೆ, ಸರಬರಾಜು ಆಗ್ತಾ ಇಲ್ಲ. ಹಾಗಾಗಿ ಮತ್ತೊಂದು ಶಾಕ್. ಈಗ ಸಾಲ್ ಹಬ್ಬಗಳು ಬರ್ತಾ ಇದೆ, ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಏನ್ ಮಾಡೋದು ಅಂತ ಹೇಳಿ ಜನ ಹೆದರ್ಕೊಂಡಿದ್ದು ಸೌದೆ ಒಲೆ ಬಳಸ್ತಾ ಇದ್ದಾರೆ. ಹೋಟೆಲ್ಗಳು ಈಗಾಗಲೇ ಬಂದ್ ಆಗ್ಬಿಟ್ಟಿದೆ. ಸದ್ಯಕ್ಕೆ ಎಮರ್ಜೆನ್ಸಿ ಪರಿಸ್ಥಿತಿ ಇದೆ. ಆದ್ರೆ ಈಗ ಮತ್ತೊಮ್ಮೆ ಗ್ಯಾಸ್ ಸಿಲಿಂಡರ್ ಆಯಿತು, ಇದೀಗ ಅಡುಗೆ ಎಣ್ಣೆ ಸರದಿ. ಈಗ ಅಡುಗೆ ಎಣ್ಣೆಯಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಅಡುಗೆ ಎಣ್ಣೆಗೂ ಕೂಡ ಗಲ್ಫ್ ಯುದ್ಧದ ಎಫೆಕ್ಟ್ ಇಲ್ಲಿ ನೋಡಬಹುದು. ಈಗಾಗಲೇ ಕೆಲವೊಂದು ಅಡುಗೆ ಎಣ್ಣೆಗಳ ಮೇಲೆ 5 ರಿಂದ 6 ರೂಪಾಯಿ, ಅದಾದ ನಂತರ 10 ರಿಂದ 11 ರೂಪಾಯಿ ಒಂದಷ್ಟು ಎಣ್ಣೆಗಳ ಮೇಲೆ ಈಗಾಗಲೇ ಬೆಲೆ ಏರಿಕೆ ಆಗಿದೆ. ಇದೀಗ ಕಳೆದ 1 ವಾರದಿಂದ ಅಲ್ಲಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಸ್ಟಾಪ್ ಆಗಿದೆ. ಎಕ್ಸ್ಪೋರ್ಟ್ ಆಗೋದು ಕೂಡ ಸ್ಟಾಪ್ ಆಗಿದೆ. 200 ಬಾಕ್ಸ್ ಕೇಳಿದ್ರೆ ಸಿಗ್ತಾ ಇರುವಂತದ್ದು 20 ರಿಂದ 50 ಬಾಕ್ಸ್ ಮಾತ್ರ ಬರ್ತಾ ಇದೆಯಂತೆ. ಹಾಗಾಗಿ ಕೇವಲ 50 ಬಾಕ್ಸ್ ಅದು ಎಲ್ಲಿಗಾಗುತ್ತೆ? 200 ಎಲ್ಲಿ, 50 ಎಲ್ಲಿ? ಅರ್ಧಕ್ಕರ್ಧನೂ ಅಲ್ಲ, ಕಾಲ್ ಭಾಗ ಮಾತ್ರ ಇಲ್ಲಿ ಸಿಗ್ತಾ ಇರುವಂತದ್ದು ಅಡುಗೆ ಎಣ್ಣೆ ಕೂಡ. ಹಾಗಾಗಿ ಇದರಲ್ಲೂ ಕೂಡ ಈಗ ಬೆಲೆ ಏರಿಕೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಬೆಲೆ ಏರಿಕೆ ಆಗೋದ್ರಲ್ಲಿ ನೋ ಡೌಟ್ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಬಹುಶಃ 8 ರಿಂದ 10 ದಿನ ಈ ಸಮಸ್ಯೆ ಇರಬಹುದು. 200 ರಿಂದ 300 ಬಾಕ್ಸ್ಗಳು ಬರ್ತಾ ಇತ್ತು, ಆ ಬೇಡಿಕೆ ಇಟ್ಟಿದ್ರು. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತದ್ದು 20 ರಿಂದ 50 ಬಾಕ್ಸ್ ಮಾತ್ರ ಬರ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಇದೀಗ ಅಡುಗೆ ಎಣ್ಣೆ ತಲೆನೋವು ಶುರುವಾಯಿತು. ಇನ್ನು ಯಾವ್ಯಾವ ಎಣ್ಣೆ ಮೇಲೆ ಎಷ್ಟೆಲ್ಲ ಬೆಲೆ ಏರಿಕೆ ಆಗಬಹುದು, ಎಷ್ಟು ದಿನ ಇದೇ ರೀತಿ ನಡೆಯುತ್ತೆ ಅಂತ? ವಿನುತಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇಲ್ಲಿ ಗ್ಯಾಸ್ ಸಿಲಿಂಡರ್ ಆಯ್ತು, ಈಗ ಅಡುಗೆ ಎಣ್ಣೆ ಮೇಲೆಯೂ ಕೂಡ ಇಲ್ಲಿ ಭಾರಿ ಎಫೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಯುಗಾದಿ ಹಬ್ಬ ಬರ್ತಾ ಇದೆ, ರಂಜಾನ್ ಹಬ್ಬ ಬರ್ತಾ ಇದೆ, ಸಾಲ್ ಹಬ್ಬಗಳು ಬರ್ತಾ ಇದೆ. ಹಬ್ಬಗಳ ಮುನ್ನವೇ ಈ ಪರಿಸ್ಥಿತಿ ಆಗ್ತಾ ಇದೆ. ಎಲ್ಲವೂ ಕೂಡ ಒಂದು ಕಡೆ ಗ್ಯಾಸ್ಗಳು ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದು, ಆ ಟೈಮಲ್ಲಿ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಹೇಳಿ ಜನ ಎದುರ್ಕೊಂಡು ಈಗಲೇ 1 to double ಅಂತಂದ್ರೆ 1,000 ಅಥವಾ 1,500 ಇದ್ದಂತಹ ಗ್ಯಾಸ್ನ ಹೋಗಿ ಈಗ 4,000 5,000 ಕೊಟ್ಟು ಸಿಲಿಂಡರ್ ತೆಗೆದು ಸ್ಟಾಕ್ ಅನ್ನು ಇಟ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಈಗ ಅಡುಗೆ ಎಣ್ಣೆ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ 1 ವಾರದಿಂದ ಆ ಕಡೆಯಿಂದ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಇಲ್ಲಿಗೆ ಇಂಪೋರ್ಟ್ ಆಗ್ತಾ ಇಲ್ಲ. ಅದು ಕೂಡ ಸ್ಟಾಪ್ ಆಗೋಗಿದೆ. ಕಚ್ಚಾ ತೈಲ ಬರ್ತಾ ಇಲ್ಲ, ಕಚ್ಚಾ ಡಾಂಬರ್ ಬರ್ತಾ ಇಲ್ಲ. ಅದಾದ ನಂತರ ಈಗ ಅಡುಗೆ ಎಣ್ಣೆಯಲ್ಲೂ ಕೂಡ ಎಫೆಕ್ಟ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ನೋಡ್ತಾ ಇದೀವಿ, ಇನ್ನ ಗ್ಯಾಸ್ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದೀವಿ. ಅದರ ನಡುವೆ ಇದೀಗ ಅಡುಗೆ ಎಣ್ಣೆಗೂ ಕೂಡ ಈ ಎಫೆಕ್ಟ್ ಇರುವಂತದ್ದು. ಇನ್ನು ಯಾವ ಎಣ್ಣೆಗಳ ಮೇಲೆ ಎಷ್ಟು ಬೆಲೆ ಏರಿಕೆ ಆಗಿದೆ, ಎಷ್ಟು ದಿನ ಇರಬಹುದು ಇದೇ ರೀತಿಯಾಗಿ? ಎಷ್ಟು ಸುಕನ್ಯಾ, ಇದು ಏನಂದ್ರೆ ಯುದ್ಧದ ರೀತಿಯ ಒಂದು ಪರಿಣಾಮವಾಗಿ ಏನಾಗಿದೆ ಅಂದ್ರೆ ಇವತ್ತು ನಮ್ಮ ರಾಜ್ಯದ ಜನತೆಗೆ ಎದುರಾಗಿರುವಂತಹ ಅತಿ ದೊಡ್ಡ ಕಿಚನ್ ಕ್ರೈಸಿಸ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂದ್ರೆ ಅಡುಗೆ ಮನೆಯಲ್ಲಿ ಬೆಂಕಿ ಹಚ್ಚಕ್ ಹೋದ್ರೆ ಈ ಕಡೆ ಗ್ಯಾಸ್ ಇಲ್ಲ. ಮತ್ತೊಂದ್ ರೀತಿ ನೋಡೋದಾದ್ರೆ ಅಡಿಗೆ ಪದಾರ್ಥಗಳನ್ನ ತಯಾರಿಸೋಣ ಅಂದ್ರೆ ಈ ಕಡೆ ಎಣ್ಣೆ ಕೂಡ ಇಲ್ಲ. ಕಳೆದ 1 ವಾರಗಳಿಂದಲೂ ಕೂಡ ಒಂದ್ ರೀತಿಯಲ್ಲಿ ಒಂದು ಸದ್ದಿಲ್ಲದೆ ಶುರುವಾದಂತಹ ಈ ಒಂದು ಅಭಾವ ನಿಜಕ್ಕೂ ಜನರನ್ನ ಬೀದಿಗೆ ತರುವಂತಹ ಪರಿಸ್ಥಿತಿ ಇದೀಗ ಎದುರಾಗಿರುವಂತದ್ದು. ಯಾವುದೇ ಅಂಗಡಿಗೆ ಹೋದ್ರು ಕೂಡ ಸ್ಟಾಕ್ ಇಲ್ಲ ಅನ್ನುವಂತ ಉತ್ತರ ಮಾತ್ರ ಕೇಳಿ ಬರ್ತಿರುವಂತದ್ದು. ಇನ್ನು ಏಜೆನ್ಸಿಗೆ ಹೋದ್ರೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇದಷ್ಟಕ್ಕೆ ಸೀಮಿತವಾಗಿ ಉಳ್ತಾ ಇದೆಯಾ ಅಂತ ನೋಡೋದಾದ್ರೆ ಜನರು ಸೂಪರ್ ಮಾರ್ಕೆಟ್ ಹತ್ರ ಮುಖ ಮಾಡಿದ್ರು ಕೂಡ ಅಲ್ಲೂ ಕೂಡ ಸ್ಟಾಕ್ಗಳು ಇಲ್ಲದೆ ಇರುವಂತದ್ದು. ಹೋಟೆಲ್ಗಳು ಕೂಡ ಈಗಾಗಲೇ ಬಂದ್ ಆಗಿರುವಂತದ್ದು. ರಾಜ್ಯದಾದ್ಯಂತ ಈಗಾಗಲೇ ಕಳೆದ 7 ದಿನಗಳಿಂದಲೂ ಕೂಡ ಅಡಿಗೆ ಅನಿಲ ಅಥವಾ ಮತ್ತೆ ಇನ್ನೊಂದು ರೀತಿಯಲ್ಲಿ LPG ಗ್ಯಾಸ್ಗಳ ಇವೆರಡರ ನಡುವೆ ತೀವ್ರವಾದ ಅಭಾವ ಕಾಣಿಸ್ಕೊಳ್ತಾ ಇರುವಂತದ್ದು. ಇದೀಗ ವಾಣಿಜ್ಯ ಸಿಲಿಂಡರ್ಗಳ ಜೊತೆಗೆ ಗೃಹ ಬಳಕೆಯ ವಸ್ತುಗಳು ಕೂಡ
ಭಾರಿ ವ್ಯತ್ಯಯವನ್ನ ಉಂಟಾಗಿರುವಂತದ್ದು. ಮಾರುಕಟ್ಟೆ ಯಾವುದೇ ರೀತಿಯ ಅಡುಗೆ ಎಣ್ಣೆಗಳು ಕೂಡ ಕಂಡು ಬರ್ತಿಲ್ಲ. ಒಂದ್ ವೇಳೆ ಸಿಕ್ಕಿದ್ರು ಕೂಡ ಅದ್ರ ದರ ಏರಿಕೆ ತುಂಬಾನೇ ಹೆಚ್ಚಾಗಿರುವಂತದ್ದು. ಇದ್ರ ನಡುವೆ ಮತ್ತೆ ಸ್ಟಾಕ್ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕ ಗ್ರಾಹಕರಲ್ಲಿ ಮನೆ ಮಾಡಿರುವಂತದ್ದು. ಒಂದ್ ವಾರದಿಂದ ಯಾವುದೇ ರೀತಿಯ ಸಿಲಿಂಡರ್ ಕೂಡ ಬುಕ್ ಆಗ್ತಾ ಇಲ್ಲ, ನೋ ಸ್ಟಾಕ್ ಅನ್ನುವಂತ ಬೋರ್ಡ್ಗಳು ಎಲ್ಲೆಡೆ ಕೂಡ ಕಾಣ್ತಾ ಇದೆ. ಇತ್ತ ಅಡಿಗೆ ಎಣ್ಣೆಗಳು ಕೂಡ ಸಿಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ನೋಡ್ತಾ ಹೋದ್ರೆ ಗ್ಯಾಸ್ ನ ಶಾಕ್ ನಿಂದಾನೇ ಹೊರಗ್ ಬಂದಿರ್ಲಿಲ್ಲ ಯಾರು ಕೂಡ. ಆದ್ರೆ ಇದೀಗ ಅಡುಗೆ ಮನೆಗೂ ಕೂಡ ಇದು ಒಂದು ಸೀಮಿತವಾಗಿ ಉಳಿದ ಎಲ್ಲ ಒಂದು ಅಡಿಗೆ ತಯಾರಿಸುವಂತ ಪದಾರ್ಥಗಳ ಮೇಲೂ ಕೂಡ ಈ ಒಂದು ಹೊಡೆತ ಬಿದ್ದಿರುವಂತದ್ದು. ಒಟ್ಟಾರೆಯಾಗಿ ಹೊಟ್ಟೆ ಪಾಡಿಗಾಗಿ ನಮ್ಮ ಏನು ಬೆಂಗಳೂರಿನಲ್ಲಿ ಬಡ ಜನರು ದುಡಿತಾ ಇದ್ರು, ಆದ್ರೆ ಇವತ್ತು ಅದೇ ಹೊಟ್ಟೆ ತುಂಬಿಸಿಕೊಳ್ಳೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು. ಎಣ್ಣೆಯ ಬೆಲೆ ಏರಿಕೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಗ್ಯಾಸ್ನ ಕೊರತೆಯ ನಡುವೆ ಇವೆರಡರ ಜುಗಲ್ಬಂದಿಯಿಂದ ಏನಾಗ್ತಾ ಇದೆ ಅಂದ್ರೆ ಜನಸಾಮಾನ್ಯರ ತಾಳ್ಮೆಯ ಕಟ್ಟೆ ಒಳಿತಾ ಇದೆ ಅಂತಾನೆ ಹೇಳ್ಬೋದು ಸುಕನ್ಯಾ. ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಅಡುಗೆ ಎಣ್ಣೆಗೂ ಕೂಡ ಭಾರಿ ಎಫೆಕ್ಟ್ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಒಂದು ಕಡೆ ಗ್ಯಾಸ್ ಸಮಸ್ಯೆ ಆಯಿತು, ಅದಾದ ನಂತರ ಬೇರೆ ಬೇರೆ ಸಣ್ಣ ಪುಟ್ಟ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ದಿನ ಕಳೆದಂತೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಹೊರತಾಗಿ ಕಡಿಮೆ ಅಂತೂ ಆಗ್ತಾ ಇಲ್ಲ. 8 ದಿನ ಅಥವಾ 10 ದಿನ ಹೀಗೆ ಇರುತ್ತೆ, ಎಲ್ಲವೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಸರಿ ಹೋಗುತ್ತೆ ಅಂತ ಒಂದು ಭರವಸೆನೋ ಕೊಡ್ತಾ ಇದ್ದಾರೆ. ಹೌದು, ಆದರೆ ನಿಜವಾಗ್ಲೂ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋಂಥದ್ದು ಅದು ಗೊತ್ತಿಲ್ಲ. ಯಾರಿಗೂ ಕೂಡ ಅದನ್ನು ಹೇಳಕ್ ಸಾಧ್ಯವೇ ಇಲ್ಲ. ಕಾರಣ ಏನು ಅಂತಂದ್ರೆ ಮಧ್ಯಪ್ರಾಚ್ಯದ ಯುದ್ಧ ಈಗಲೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆ ಒಂದು ಯುದ್ಧ ನಿಲ್ಲಿಲ್ಲ ಅಂತಂದ್ರೆ ಎಲ್ಲರಿಗೂ ಸಮಸ್ಯೆ ಆಗೋದಂತೂ ಕಟ್ಟಿಟ್ಟ ಬುದ್ಧಿ.